ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಎಪಿಸೋಡ್ ಏನಾಯಿತು ನೋಡ್ಕೊಂಬರೋಣ ಬನ್ನಿ. ಭೂಮಿ ಶಾರದ ರೂಮಲ್ಲಿ ಮಲಗಿರ್ತಾಳೆ. ಆಗ ನಿದ್ದೆ ಬರ್ತಾ ಇರಲ್ಲ. ಅಜಿತ್ನ ನೆನೆಸ್ಕೊಂಡು ಬೇಜಾರಾಗಿರ್ತಾಳೆ. ಈ ಕಡೆ ಅಜಿತ್ ಕೂಡ ಭೂಮಿನ ನೆನೆಸ್ಕೊಂಡು ಕಣ್ಣೀರಾಗ್ತಾ ಇರ್ತಾನೆ. ಇನ್ನು ಮಾರನೇ ದಿನ ಮನೆಯವರೆಲ್ಲ ಸಂಗೀತಾಗೆ ವೆಲ್ಕಮ್ ಮಾಡೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದರೆ ಅಷ್ಟರಲ್ಲೇ ಸಂಗೀತ ಆಸ್ಪತ್ರೆಯಿಂದ ಅಂಜು ಲಚ್ಚಿ ಜೊತೆ ಮನೆಗೆ ಬರ್ತಾಳೆ. ಆಗ ಅಜಿತ್ ಸಂಗೀತನ ನೋಡಿ ಎಮೋಷನಲ್ ಆಗಿ ಅಮ್ಮನ ಒಂದು ಸಲ ಹಗ್ ಮಾಡಿಕೊಂಡು ಅವಳ ಹಣೆಗೆ ಮುತ್ತು ಕೊಟ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾರೆ. ಆಗ ಏನೋ ಅಜಿತ್ ಇದು ಬೆಳೆದು ಇಷ್ಟು ದೊಡ್ಡವನಾದರೂ ಅಮ್ಮನಿಗೋಸ್ಕರ ಚಿಕ್ಕ ಮಗು ಥರ ಅಳ್ತಿದ್ಯಲ್ಲೋ, ಆವಾಗೆಲ್ಲ ಆ ಥರ ಅಳಬಾರ್ದು ಅಂತ ಸಂಗೀತ ಹೇಳ್ತಾರೆ. ಅಜ್ಜಿ ಬಂದ್ಬಿಟ್ಟು ಸಂಗೀತ, ನಮ್ಮಮ್ಮ ನಿನ್ನ ಯಾವಾಗ ನೋಡ್ತೀನಿ ಅಂತ ಅನ್ನಿಸ್ಬಿಟ್ಟಿತ್ತು ಮರಿ ಅಂತ ಅಜ್ಜಿ ಹೇಳ್ತಾರೆ. ಸಂಗೀತಗೋಸ್ಕರ ಹೂವಿನ ಬೊಕ್ಕೆಯನ್ನು ಕೊಟ್ಬಿಟ್ಟು ಈ ಮನೆಗೆ ಬಂದಿದ್ದಕ್ಕೆ ಖುಷಿ ಆಯಿತು ಕಣೆ. ನೀನಿಲ್ಲದೆ ಈ ಮನೆಯಲ್ಲಿ ನಾವಿರೋಕೆ ಆಗ್ತಾ ಇರಲಿಲ್ಲ. ನಿನ್ನ ನೆನೆಸ್ಕೊಂಡು ಸಾಕಾಗಿದೆ ನನ್ನ ಮಗಳು ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾರೆ. ರಾಮಣ್ಣ ಬಂದ್ಬಿಟ್ಟು ನಮ್ಮ ಮನೆ ಯುವರಾಣಿಗೆ ಸ್ವಾಗತ, ಐ ಲವ್ ಯು ಸಂಗೀತ ಅಂತ ರಾಮಣ್ಣ ಹೇಳ್ತಾರೆ. ಅವ್ರಿಗೆ ರೋಸನ್ನು ಕೊಡ್ತಾರೆ. ಆಗ ಸಂಗೀತ ಅವರು ಐ ಲವ್ ಯು ರೀ ಅಂತ ಹೇಳಿಬಿಟ್ಟು ಸಂಗೀತ ರಾಮಣ್ಣನ ಹಗ್ ಮಾಡ್ತಾರೆ. ರಾಮಣ್ಣನ ಕಣ್ಣಲ್ಲಿ ಕಣ್ಣೀರಾಗ್ತಾ ಅಳ್ತಾ ಇರ್ತಾರೆ. ಆಗ ಯಾಕೆ ಅಳ್ತಿದ್ದಾರ ರೀ, ನಾನು ಬಂದಿದ್ದೀನಲ್ಲ ಅಂತ ಹೇಳ್ತಾರೆ. ಶ್ರಾವಣ್ ಬಂದ್ಬಿಟ್ಟು ಹೂವಿನ ಬೊಕ್ಕೆ ಕೊಟ್ಟು ನನ್ನ ಮುದ್ದಿನ ಅಕ್ಕ, ನಾನು ನೀನಿಲ್ಲದೆ ಮನೆ ಬಿಕೋ ಅನ್ನಿಸ್ತಾ ಇತ್ತು, ಕೊನೆಗೂ ಬಂದ್ಬಿಟ್ಟಲ್ಲ, ಮನೆ ನೋಡು ಹೇಗೆ ಲಕ ಅಂತಿದೆ ಅಂತ ಶ್ರವಣ್ ಅವ್ರು ಹೇಳ್ತಾರೆ. ಕೇಳಿದ ಸಂಗೀತ ಹೇಗಿದ್ದೀಯಾ ಅಂತ ಹೇಳಿ ಸಂಗೀತ ಕೇಳ್ತಾಳೆ. ನೋಡು ಹೇಗಿದ್ದೀನಿ ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾರೆ. ಸಂಗೀತ ವೆಲ್ಕಮ್ ಬ್ಯಾಕ್, ಹೇಗಿದ್ದೀಯಾ ಅಂತ ದೇವಯಾನಿ ಅವ್ರು ಹೇಳ್ತಾರೆ. ಚೆನ್ನಾಗಿದ್ದೀನಿ ದೇವಯಾನಿ, ನೀನು ಹೇಗಿದ್ದೀಯಾ ಅಂತ ಹೇಳ್ತಾರೆ. ಸಂಗೀತ ಕೇಳ್ತಾಳೆ, ನಾನು ಚೆನ್ನಾಗಿದ್ದೀನಿ. ದೇವಯಾನಿಯವರು ಈ ತಮ್ಮ ಹೇಗಿದ್ದಾರೆ ಅಂತ ಪಲ್ಲವಿ ಕೇಳಿದ್ರೆ, ನಾನು ಚೆನ್ನಾಗಿದ್ದೀನಿ ಪಲ್ಲವಿ, ನೀನು ಹೇಗಿದ್ದೀಯಾ ಅಂತ ಸಂಗೀತ ಅವ್ರು ಹೇಳ್ತಾರೆ. ಚೆನ್ನಾಗಿದ್ದೀನಿ ಅಂತ ಹೇಳಿಬಿಟ್ಟು ಪಲ್ಲವಿ ಹೇಳ್ತಾಳೆ. ಸಂಗೀತನ ಕಣ್ಣು ಭೂಮಿ ಮೇಲೆ ಹೋಗುತ್ತೆ. ಭೂಮಿ ಯಾಕೆ ನನ್ನ ಹತ್ರ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಹೋಗಿ ಶಾರದಾ ಹತ್ರ ಹೋಗ್ತಾಳೆ. ಶಾರದಾ ಹೇಗಿದ್ದೀಯಾ ಅಂತ ಕೇಳ್ತಾರೆ. ಶಾರದಾ ಅವರು ತಲೆ ಅಲ್ಲಾಡಿಸ್ತಾರೆ. ಆಗ ಅಜಿತ್ ಅವ್ರು ಬಂದ್ಬಿಟ್ಟು, ಅಮ್ಮ ನೀನು ತುಂಬ ಟಯರ್ಡ್ ಆಗಿದೆಯಾ, ಈಗ ತಾನೇ ಹಾಸ್ಪಿಟಲಿಂದ ಬಂದಿದ್ಯಾ, ಬಾ ರೆಸ್ಟ್ ಮಾಡು ಅಂತ ಅಜಿತ್ ಕರ್ಕೊಂಡು ಹೋಗ್ತಾರೆ. ಈಗ ಸಂಗೀತ ಅವರು ರಂಗೋಲಿಯನ್ನು ಗಮನಿಸ್ತಾರೆ. ಈ ಮನೆ ಮಹಾರಾಣಿಗೆ ಸ್ವಾಗತ ಅಂತ ಬರೆದಿರುತ್ತೆ. ಅದನ್ನು ನೋಡ್ಬಿಟ್ಟು ಸಂಗೀತ ಖುಷಿ ಆಗ್ತಾರೆ. ಆಗ ರಂಗೋಲಿ ಹಾಕಿದ್ದು ಭೂಮಿ ಅಮ್ಮ, ಆದರೆ ಈ ಸಾಲುಗಳನ್ನು ಬರೆದಿದ್ದು ಅಜ್ಜಿ ಅಂತ ಪಲ್ಲವಿ ಅವ್ರು ಹೇಳ್ತಾರೆ. ಪಾಪ ಭಾಗಕ್ಕೆ ಆಗಿದೆ ಅಂತ ಕಷ್ಟಪಟ್ಟು ರಂಗೋಲಿನ ಹಾಕಿದ್ದಾಳೆ ಅಂತ ಅನಿಸುತ್ತೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಸತ್ಯ ಅವ್ರು ಹೇಳ್ತಾರೆ. ಈಗ ದೇವರ ಸನ್ನಿಧಿಗೆ ಯಾವತ್ತಿದ್ರೂ ನೀನೇ ಮಹಾರಾಣಿ, 4 ದಿನ ನೀನಿಲ್ಲದೆ ಈ ಮನೆ ತುಂಬ ಬಿಕೋ ಅನ್ನಿಸ್ತಿತ್ತು ಅಂತ ಹೇಳ್ತಾರೆ. ಈಗ ನೋಡು ಮನೆಯೆಲ್ಲ ಎಷ್ಟು ಕಳೆ ಅಂತಿದೆ, ನೀನು ಬಂದಾಯ್ತಲ್ಲ, ಇವಾಗೆಲ್ಲರೂ ಚೆನ್ನಾಗಿರ್ತಾರೆ. ಈ ಕಡೆ ಅಜಿತ್ ಭೂಮಿಗೆ ಪ್ರಪೋಸ್ ಮಾಡೋ ಟೈಮ್ ಬರುತ್ತೆ. ಮತ್ತು ಅವಳಿಲ್ಲ ಅಂದರೆ ನನ್ನ ಪ್ರಾಣ ಬೇಕಾದರೂ ಬಿಡ್ತೀನಿ, ಅವಳನ್ನು ಮಾತ್ರ ಬಿಡಲ್ಲ, ಅಷ್ಟರ ಮಟ್ಟಿಗೆ ಲವ್ ಮಾಡ್ತಾ ಇದ್ದೀನಿ. ಐ ಲವ್ ಯು ಭೂಮಿ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಭೂಮಿ, ನಾನು ನಿನ್ನ ಜೀವನದಲ್ಲಿ ನಿನ್ನನ್ನು ಕಳ್ಕೊಳ್ಳಲ್ಲ, ನೀನು ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಅಷ್ಟೊಂದು ಇಷ್ಟಪಡ್ತಾ ಇದ್ದೀನಿ, ನನ್ನ ಜೊತೆ ಕೊನೆವರೆಗೂ ಇರ್ತೀಯಾ, ಕೊನೆವರೆಗೂ ಇದ್ದುಬಿಡು ಪ್ಲೀಸ್ ಅಂತ ಅಜಿತ್ ತನ್ನ ಮನಸ್ಸಲ್ಲೇ ಇರೋದನ್ನು ಹೇಳ್ಕೊಂಡ್ರೆ, ಇನ್ನು ಭೂಮಿ ಸಾಹೇಬ್ರೆ ಇದನ್ನೆಲ್ಲ ಸಂಗೀತಮ್ಮಂಗೋಸ್ಕರ ಹೇಳ್ತಾ ಇದ್ದೀರಾ ಅಲ್ವಾ ಅಂತ ಹೇಳ್ತಾರೆ. ಇನ್ನು ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.